ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಎಸ್ಐಟಿ ಕಚೇರಿಯಲ್ಲಿ ದೂರುದಾರ ಹಾಜರಿದ್ದು ಎಸ್ಐಟಿ ಕಚೇರಿಯ ಮುಖ್ಯ ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಆರಂಭದ ತನಿಖೆ ಶುರುವಾಗಿದೆ. ಇದು ಧರ್ಮಸ್ಥಳದ ಫೈಲ್ಸ್ ಮತ್ತಷ್ಟು ಪ್ರಶ್ನೆಗಳ ಸುರಿಮಳೆ. ದೂರುದಾರನೊಂದಿಗೆ ಧರ್ಮಸ್ಥಳದಲ್ಲಿ ಭಿಕ್ಷುಕರ ಕೊಲೆ ಮಾಡಲಾಗಿದೆ ಎಂದು ದೂರಿದ್ದೀರಿ. ಆ ಕೃತ್ಯಗಳು ನಡೆದಿದ್ದು ಯಾವಾಗ? ಭಿಕ್ಷುಕರನ್ನ ಎಲ್ಲಿ ಹತ್ಯೆ ಮಾಡಲಾಗಿತ್ತು ಮತ್ತು ಯಾವ ರೂಪದಲ್ಲಿ ಕೊಲ್ಲಲಾಗಿತ್ತು? ಭಿಕ್ಷುಕರನ್ನ ಹತ್ಯೆ ಮಾಡಿದ್ದು ಯಾರು? ಆ ವೇಳೆ ಯಾರೆಲ್ಲ ಇರ್ತಾ ಇದ್ರು ನಿಮ್ಮ ಜೊತೆಯಲ್ಲಿ? ಯಾವ ದಿನ ಯಾವ ವರ್ಷ ಭಿಕ್ಷುಕರನ್ನ ಹತ್ಯೆ ಮಾಡಲಾಗಿತ್ತು ಹೇಳಬೇಕು. ಭಿಕ್ಷುಕರನ್ನ ಕೊಲೆ ಮಾಡಿದ ಬಳಿಕ ಹೂಳುವಂತೆ ನಿಮಗೆ ಸೂಚಿಸಿದ್ದು ಯಾರು? ದೂರುದಾರನಿಗೆ ಕೇಳಬಹುದಾದ ಪ್ರಶ್ನೆಗಳನ್ನು ನಾವು ಹೇಳ್ತಾ ಇದ್ದೀವಿ. ಈಗ ಧರ್ಮಸ್ಥಳದಲ್ಲಿ ಭಿಕ್ಷುಕರನ್ನ ಕೊಲೆ ಮಾಡಲಾಗ್ತಾ ಇತ್ತು ಅಂತ ಹೇಳಿ ದೂರಿದ್ದೀರಿ, ಅದು ನಿಮಗೆ ನೆನಪಿದೆ. ಭಿಕ್ಷುಕರನ್ನ ಕೊಲೆ ಮಾಡಿದ್ದು ನಿಮಗೆ ನೆನಪಿದೆ ಎಂದ ಮೇಲೆ ಭಿಕ್ಷುಕರನ್ನ ಕೊಲೆ ಮಾಡೋದಕ್ಕೆ ಯಾರು ಹೇಳಿದ್ದು ಅಂತ ನೆನಪಿರೋದಿಲ್ವಾ? ಒಂದು ಹ್ಯೂಮನ್ ಸೈಕಾಲಜಿ ಖಂಡಿತ ನೆನಪಿರುತ್ತೆ. ಸೊ ಹಾಗಾಗಿ ಆ ನೆನಪಿರ್ತಕ್ಕಂಥ ಹೆಸರನ್ನ ಹೇಳಿ. ಯಾವ ಭಿಕ್ಷುಕರು? ಆ ಭಿಕ್ಷುಕರ ಮುಖದ ಚೆಹರೆ ನೆನಪಿದೆಯಾ? ಅವರ ಊರು ಯಾವುದು ನೆನಪಿದೆಯಾ? ಅಥವಾ ಅವರನ್ನ ಯಾವ ಕಾರಣಕ್ಕಾಗಿ ಕೊಲ್ಲಲಾಗ್ತಾ ಇತ್ತು? ಭಿಕ್ಷಾಟನೆಗೆ ಬರುವಂತಹ ಭಿಕ್ಷುಕರಲ್ಲಿ ಏನ್ ನಿರೀಕ್ಷೆ ಇಟ್ಕೊಂಡಿರ್ತಾನೆ ಕೊಲೆಗಾರ? ಶ್ರೀಮಂತನ ಕೊಲೆಗೆ ಒಂದು ನಿರೀಕ್ಷೆಗಳಿರ್ತಾವೆ. ಒಂದು ಹೆಣ್ಣಿನ ಹತ್ಯೆಯ ಹಿಂದೆಯೂ ಕೂಡ ನಿರೀಕ್ಷೆಗಳಿರ್ತಾವೆ, ಅಪೇಕ್ಷೆಗಳಿರ್ತಾವೆ. ಹೆಣ್ಣನ್ನ ರೇಪ್ ಮಾಡುವಂತಹದ್ದು ಅಥವಾ ಆಕೆಯ ಆಭರಣಗಳನ್ನ ಕಳವು ಮಾಡುವಂತಹದ್ದು, ಈ ತರಹದ ಉದ್ದೇಶಗಳಿರ್ತಾವೆ. ಆದ್ರೆ ಭಿಕ್ಷುಕರನ್ನ ಕೊಲ್ಲೋದು ಯಾಕೆ? ಭಿಕ್ಷುಕರನ್ನ ಕೊಲ್ಲುವುದರ ಮುಖಾಂತರವಾಗಿ ಸಿಗುವಂತಹ ಲಾಭ ಏನು? ಇಂಟೆನ್ಷನ್, ವಾಟ್ ಈಸ್ ಇಂಟೆನ್ಷನ್? ಏನಿತ್ತು ಉದ್ದೇಶ? ಎಲ್ಲವನ್ನು ಕೂಡ ಕೇಳಲಾಗುತ್ತೆ. ಇನ್ನು ನೇತ್ರಾವತಿ ಸ್ನಾನ ಘಟ್ಟದಲ್ಲಿ ತೇಲಿ ಬರ್ತಾ ಇತ್ತು ಹೆಣಗಳು, ಅದನ್ನು ಎತ್ಕೊಂಡು ಹೋಗಿ ಕಾಡಲ್ಲಿ ಹೂಳ್ತಾ ಇದ್ದೆ. ದಿನಂಪ್ರತಿ ಹತ್ತಾರು ಹೆಣಗಳು ಸಿಗ್ತಾ ಇತ್ತು. ದೂರಲ್ಲೂ ಉಲ್ಲೇಖ ಇದೆ. ಆದರೆ ಇದಕ್ಕೆ ಉತ್ತರ ಕೊಡಬೇಕಲ್ಲ. ಸೊ ಈಗ ಉತ್ತರವನ್ನ ಪಡೆಯಲಾಗ್ತಾ ಇದೆ. ಎಸ್ಐಟಿ ಕಚೇರಿಯಲ್ಲಿ ಗಳಿಗೆಗೊಂದು ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳ ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷಣಕ್ಕೂ ಕೂಡ ಮೇಜರ್ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಯಾವ ಪ್ರಶ್ನೆಗಳನ್ನು ಕೇಳಬಹುದು ಎನ್ನುವಂತಹ ಒಂದು ಸಂಭಾವ್ಯ ಪ್ರಶ್ನೆಗಳನ್ನು ಕೂಡ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ನಿಜಕ್ಕೂ ಅತ್ಯಂತ ರಣರೋಚಕ ತಿರುವನ್ನ ಪಡೆದುಕೊಂಡ ಹೆಣಹೂತ ಪ್ರಕರಣ ಈಗ ಮತ್ತೆ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಜೊತೆಗೆ ಈ ಪ್ರಕರಣದ ಅತಿ ಮುಖ್ಯವಾದ ತನಿಖೆ ಈಗಾಗಲೇ ಮಂಗಳೂರಿನ ಮಲ್ಲಿಕಟ್ಟೆಯ ಎಸ್ಐಟಿ ಕಚೇರಿಯಲ್ಲಿ ಪ್ರಾರಂಭಗೊಂಡಿದ್ದು. ಈ ಬಗ್ಗೆ ಮೇಜರ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಎಸ್ಐಟಿ ತನಿಖೆಯಲ್ಲಿ ಪ್ರಶ್ನೆಗಳ ಸುರಿಮಳೆ. ಹಾಗಾದ್ರೆ ದೂರುದಾರನಿಗೆ ಯಾವೆಲ್ಲ ಪ್ರಶ್ನೆಗಳಿರಬಹುದು? ನೀವು ಇಷ್ಟು ವರ್ಷದ ಬಳಿಕ ನೀವು ದೂರು ಕೊಟ್ಟಿದ್ದು ಯಾಕೆ? ವರ್ಷಗಳೇ ಕಳೀತು, ಈಗ ಕೊಟ್ಟಿದ್ದೀರಿ. ನೀವು ಧರ್ಮಸ್ಥಳವನ್ನ ಬಿಟ್ಟಿದ್ದು ಯಾವಾಗ? ನೀವು ಅಲ್ಲಿಂದ ತಲೆಮರೆಸ್ಕೊಂಡ್ರಲ್ಲ, ಅದು ಯಾವಾಗ? 2014ರಲ್ಲಿ ನೀವು ಧರ್ಮಸ್ಥಳವನ್ನ ಬಿಟ್ಟಿದ್ದರೆ 11 ವರ್ಷದ ಬಳಿಕ ಈಗ ಯಾಕೆ ಬಂದಿದ್ದೀರಿ? 98ರಿಂದ 2014ರವರೆಗೆ ನಡೆದಿದ್ದ ಕೃತ್ಯಗಳ ಮಾಹಿತಿ 11 ವರ್ಷಗಳ ಬಳಿಕ ನೀವು ಕೊಡ್ತಾ ಇದ್ದೀರಿ. ದೂರುದಾರನಿಗೆ ಎಸ್ಐಟಿ ಕೇಳಬಹುದಾದಂಥ ಪ್ರಶ್ನೆ ಇದು. ನೋಡಿ, 1998ಕ್ಕೆ ಅವ್ರು ನೈರ್ಮಲ್ಯ ಕೆಲಸಕ್ಕೆ ಜಾಯ್ನ್ ಆಗ್ತಾರೆ. 2014ರವರೆಗೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಆದರೆ ಅದಾದ ನಂತರ ಅವರು ಎಬ್ಸ್ಕಾಂಡ್ ಆಗಿದ್ದೆ ಯಾಕೆ? ತಲೆಮರೆಸ್ಕೊಂಡಿದ್ದೆ ಯಾಕೆ? ಯಾವ ಕಾರಣಕ್ಕೆ? ಅವರೇ ಹೇಳುವಂತೆ ನನ್ನ ಮಗಳಿಗೂ ಕೂಡ ಲೈಂಗಿಕ ದೌರ್ಜನ್ಯ ಆಯಿತು, ಹಾಗಾಗಿ ತಲೆಮರೆಸ್ಕೊಂಡೆ. ಆದರೆ ನೀವು ಅಷ್ಟು ವರ್ಷಗಳ ಬಿಟ್ಟು ನೀವು ಈಗ ಸತ್ಯವನ್ನ ಹೇಳೋದಕ್ಕೆ ಬಂದಿದ್ದೀರಲ್ಲ, ಇದರ ಉದ್ದೇಶವೇನು? ನೋಡಿ, ಅಪರಾಧ ಗೊತ್ತಿದ್ದು ಆ ಸತ್ಯವನ್ನ ಮರೆಮಾಚೋದು ಅಪರಾಧ ಅನ್ನೋದು ನೆನಪಿರಲಿ. ಆಗಿರುವ ಅಪರಾಧ ಕಾನೂನಿನ ಗಮನಕ್ಕೆ ತರಬೇಕು. ಇದು ನಾಗರಿಕರ ಹಕ್ಕದು, ಜವಾಬ್ದಾರಿಯೂ ಕೂಡ ಹೌದು. ಸೊ ಈ ಅಪರಾಧ ಕೃತ್ಯಗಳನ್ನು ಮುಚ್ಚಿಟ್ಟಿದ್ಯಾಕೆ? ಇದನ್ನು ರಹಸ್ಯವಾಗಿಟ್ಟಿದ್ದು ಕೂಡ ಅಫೆನ್ಸ್, ಅಪರಾಧ. ಸೊ ಇಷ್ಟು ವರ್ಷ ಬಿಟ್ಟು ಏಕಾಏಕಿ ಈ ತರಹದೊಂದು ಆರೋಪಕ್ಕೆ ಕಾರಣ ಏನು? ಕೇಳಲಾಗುತ್ತೆ ಪ್ರಶ್ನೆಗಳನ್ನು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.